ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮಾಡ್ಕೊಳ್ಳಿ, ಹಾಗೆ ಲೈಕ್ ಒಂದು ಕೊಡಿ. ಸೂರ್ಯ ಮತ್ತು ಮೀನಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಆ ಬೆಳಗ್ಗೆ ತಿಂಡಿ ಆ ಟೈಮಿಗೆ ಸೂರ್ಯ ಅಲ್ಲಿ ಹೋಗ್ತಾನೆ, ಮೀನನ್ನು ನೋಡ್ತಾನೆ. ಆಶ್ಚರ್ಯ ಆಗುತ್ತೆ. ಎಲ್ಲ ಲಾನಲ್ಲಿ ಜಾಗಿಂಗ್ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ನೀನು ನೋಡಿದ್ರೆ ಅಡುಗೆ ಮನೆಯಲ್ಲಿ ಏನು ಮಾಡ್ತಾಯಿದ್ದೀಯಾ ಅಂತ ಕೇಳ್ತಾನೆ. ಆವಾಗ ಮೀನಾ ಹೇಳ್ತಾಳೆ, ಬೆಳಗ್ಗೆ ತಿಂಡಿ ಬೇಡವೇನ್ರಿ, ನಾಷ್ಟ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಸರಿ ಮಾಡು, ಆಯಿತು ಅಂತ ಹೇಳ್ಬಿಟ್ಟು ಅವಳನ್ನ ತಪ್ಕೊಂಡು ಒಂದು ಮುತ್ತು ಕೊಡ್ತಾನೆ. ನಾನು ಗಾಡಿಗೆ ಹೋಗಬೇಕು, ಲೇಟ್ ಆಯಿತು, ಹೋಗಿ ಬರಲ್ಲ ಅಂತಾನೆ. ಆಯಿತು, ಹೋಗಿ ಬನ್ನಿ, ಜೋಪಾನ, ಬೇಗ ಬನ್ನಿ, ಮತ್ತು ನೀವು ಬರೋದು ಲೇಟ್ ಆದರೆ ಹೇಳಿ ಕಳಿಸಿ, ನಾನು ಊಟ ಅಲ್ಲಿಗೆ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಆಯ್ತಾಯಿತು, ಹಂಗೆ ಮಾಡು ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ. ಆವಾಗ ಮೀನಾ ಲಾನಿಗೆ ಬರ್ತಾಳೆ. ತಿಂಡಿ ರೆಡಿಯಾಗಿದೆ, ಬನ್ನಿ ಎಲ್ಲರೂ ತಿಂಡಿ ತಿನ್ನಿ ಅಂತ ಕರೀತಾಳೆ. ಆವಾಗ ತಾರ ಹೇಳ್ತಾಳೆ, ತಿಂಡಿ ಯಾರು ತಿನ್ನೋಂಗಿಲ್ಲ ಇವತ್ತು ನೀವು ಡಯಟ್ ಫುಡ್ಡೇ ತಗೋಬೇಕು, ಜ್ಯೂಸು ಮತ್ತು ಬಾದಾಮಿ ಗೋಡಂಬಿನೇ ತಗೋಬೇಕು, ಸ್ವಲ್ಪ ತಿಂದು ಸುಮ್ಮನೆ ಇರಬೇಕು ಅಂತ ಹೇಳ್ತಾಳೆ. ಆವಾಗ ನಾನು ಮತ್ತೆ ಇಡ್ಲಿ ಸಾಂಬಾರು ಮಾಡಿಬಿಟ್ಟಿದ್ದೀನಲ್ಲ, ಏನು ಮಾಡೋದು ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ತಾರ ಹೇಳ್ತಾಳೆ, ಯಾರನ್ನ ಕೇಳಿ ಮಾಡಿದ್ರಿ, ಅದಕ್ಕೆ ನೀವು ನನ್ನನ್ನು ಕೇಳಬೇಕಲ್ವಾ, ಸುಮ್ಮನೆ ಮಾಡಿಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾಳೆ. ಆವಾಗ ಮುಖ ಒಂಥರ ಮಾಡ್ಕೊತಾಳೆ ಮೀನಾ. ಆದರೂ ಮೀನಾ ಮಾಡ್ಕೊಂಡಿದ್ದು ನೋಡಿಬಿಟ್ಟು, ಸರಿ ಇವತ್ತು ತಿಂದು ಬಿಡೋಣ, ನಾಳೆಯಿಂದ ಡಯಟ್ ಮಾಡ್ತಾನೆ. ಇಲ್ಲ ಅದಾಗಲ್ಲ, ಇವತ್ತಿಂದನೇ ಡಯೆಟ್ಟು ಶುರು ಮಾಡಬೇಕು ಅಂತೇಳಿ ತಾರ ಹೇಳ್ತಾಳೆ. ಆವಾಗ ಮೀನಾ ಭಾಳ ಬೇಜಾರು ಮಾಡಿಕೊಂಡು, ಟೀನಾದರೂ ತಂದಿದ್ದೀನಿ, ಟೀ ಕುಡೀರಿ ಅಂತಾಳೆ. ಇಲ್ಲ ಟೀನು ಕುಡಿಯೋಂಗಿಲ್ಲ ಅಂತ. ಅಲ್ಲ ಕಣಮ್ಮ, ಇವತ್ತೊಂದು ದಿವಸ ಕುಡಿಯೋಣ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ತಾರ ಒಪ್ಪೋದೇ ಇಲ್ಲ. ಬೇಡ ಅಮ್ಮ, ಕುಡಿಬಾರ್ದು ಅಂತ ಹೇಳ್ತಾಳೆ. ನೀವು ಈ ಥರ ಎಲ್ಲ ಮಾಡಿದ್ರೆ ನೀವು ಡಯಟ್ ಮಾಡೋಕ್ಕಾಗಲ್ಲ, ಇವೆಲ್ಲ ತಗೊಳ್ಳೇಬಾರ್ದು ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ರವಿ, ಮನೋಜ ನನಗೆ ಇಡ್ಲಿ ಸಾಂಬಾರು ಬೇಕೇ ಬೇಕು ಅಂತಾನೆ. ಆವಾಗ ಆಗಲ್ಲ ಆ ಥರ ಮಾಡಬಾರ್ದು ಅಣ್ಣ ಅಂತೇಳಿ ಅವನಿಗೆ ಕಂಟ್ರೋಲ್ ಮಾಡ್ತಾಳೆ. ಆವಾಗ ರವಿಗೆ ಕೇಳ್ತಾನೆ ಮನೋಜ, ನೀನೇನು ಮಾಡ್ತೀಯೋ ರವಿ ಅಂತೇಳ್ಬಿಟ್ಟು. ನಾನು ಹೋಟೆಲ್ಗೆ ಹೋಗಿ ಇಡ್ಲಿ ಸಾಂಬಾರು ಚಟ್ನಿ ತಿಂತೀನಿ ಅಂತಾನೆ. ಮತ್ತು ನಾನು ಬಂದ್ಬಿಡ್ತೀನಿ, ಅಲ್ಲೇ ಕೊಡು ಅಂತಾನೆ ಮನೋಜ. ಅದಕ್ಕೆ ಏನು ಮಾತಾಡ್ತಾಯಿದ್ದೀರಾ ಗುಟ್ಟಲ್ಲಿ ಅಂತ ಕೇಳ್ತಾಳೆ ತಾರ. ಆವಾಗ ಮನೋಜ ಹೇಳ್ತವನೆ, ಹೋಟೆಲಿಗೆ ಹೋಗಿ ಇಡ್ಲಿ ಸಾಂಬಾರು ತಿಂತೀನಿ ಅಂತೇಳ್ಬಿಟ್ಟು. ನೀವು ಹಿಂಗೆಲ್ಲ ಮಾಡಿದ್ರೆ ಅಣ್ಣ ಡಯಟ್ ಮಾಡೋಕ್ಕಾಗಲ್ಲ, ನೀವು ಸಣ್ಣನೂ ಆಗೋಲ್ಲ, ನೀವು ಫಿಟ್ ಆಗೋಕ್ಕೂ ಆಗೋಲ್ಲ, ಈ ಥರ ಎಲ್ಲ ಮಾಡಬಾರ್ದಣ್ಣ ಅಂತೇಳಿ ತಾರ ಹೇಳ್ತಾಳೆ. ಆವಾಗ ತಾರ ಆ ಥರ ಹೇಳಿದಾಗ ಏನು ಮಾಡೋದು ಅಂತೇಳಿ, ಆಯಿತು ಬಿಡಮ್ಮ ಇರ್ತೀವಿ ಅಂತ ಹೇಳ್ತಾನೆ. ಆದರೆ ದಿನವಿಡೀ ಇರೋಕ್ಕಾಗಲ್ಲ, ಅವ್ರು ತಿನ್ನಲೇಬೇಕಾಗುತ್ತೆ. ಹಾಗೆ ಎರಡೆರಡು ಗೋಡಂಬಿ, ಎರಡೆರಡು ಬಾದಾಮಿ ತಿಂದುಬಿಟ್ಟು ಒಂದು ಲೋಟ ಜ್ಯೂಸ್ ಕುಡಿದ್ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಆಮೇಲೆ ಸರಿ, ಮತ್ತು ಮಧ್ಯಾಹ್ನಕ್ಕೇನು ಅಡುಗೆ ಬೇಡಲ್ಲ ಅಂತ ಹೇಳ್ತಾಳೆ. ಆವಾಗ ಏನು ಮಾಡಬೇಡಿ ಅಂತ ಹೇಳ್ತಾಳೆ ತಾರ. ಸರಿ ಅಂತ ಹೇಳ್ಬಿಟ್ಟು ಅವಳು ಪಾಡಿಗೆ ಅವಳು ಮೀನಾ ಹೋಗ್ತಾಳೆ ಒಳಗಡೆ. ಆವಾಗ ಶಾಂತಿ ಅಂತೂ ಚುಚ್ಕೋತಿರ್ತಾಳೆ, ಹೊಟ್ಟೆ ಹಸು ತಡೆಯೋಕ್ಕಾಗ್ತಿಲ್ಲ ಅಂತೇಳಿ. ಆದರೆ ತಾರ ಅಲ್ಲಿ ತಿನ್ನೋಕ್ಕೆ ಬಿಡೋಲ್ಲ. ಆಮೇಲೆ ಗೋಡಂಬಿ ಬಾದಾಮಿ ಬಾಯಿಗೆ ಹಾಕ್ಕೊತಾನೆ ಇರ್ತಾರೆ. ರವಿ ತಗೊಳ್ಳೋ, ಮನೋಜ ತಗೊಳ್ಳೋ, ರೀ ನೀವು ತಗೊಳ್ರಿ ಅಂತ ಎಲ್ಲರಿಗೂ ಕೊಡ್ತಿರ್ತಾಳೆ. ತಾರಂಗೂ ಕೊಡೋಕೆ ಹೋಗ್ತಾಳೆ. ತಾರ ನನಗೆ ಬೇಡಮ್ಮ ಅಂತ ಹೇಳ್ತಾಳೆ. ಮತ್ತು ಹಿಂಗಮ್ಮ ಹಂಗೆ ಇರ್ತೀಯ ಅಂತಂದರೆ, ಸಾಕಮ್ಮ ಜ್ಯೂಸ್ ಕುಡಿತಾಯಿದ್ದೀನಿ ಅಂತಾಳೆ. ಹೀಗೆ ಎಲ್ಲರೂ ಒಂದೊಂದು ಥರ ಹಾಗೇನೇ ಇರ್ತಾರೆ. ಆದರೆ ಇಲ್ಲಿ ಸೂರ್ಯ ಮತ್ತು ಮೀನಾ ಅವರು ಅಚ್ಚುಕಟ್ಟೆ ತಿಂಡಿ ತಿನ್ಕೊಂಡು ಆರಾಮಾಗಿರ್ತಾರೆ. ಇವರು ತಾರನ ಮಾತು ಕೇಳ್ಕೊಂಡು ಇವರೆಲ್ಲ ಡಯಟು ಫುಡ್ಡು ಅಂದ್ಕೊಂಡಿರ್ತಾರೆ. ಸರಿ, ಇಲ್ಲಿವರೆಗೆ ನೀವು ಮಾಡಿದ್ದಾಯ್ತು, ಅದಕ್ಕೆ ಇನ್ಮೇಲೆ ನಾನು ಹೇಳ್ದಂಗೆ ಮಾಡಬೇಕು ಅಂತ ಹೇಳ್ತಾಳೆ ತಾರ. ಆಗ ಮೀನಾ ಒಂಥರ ಮುಖ ಮಾಡ್ಕೋತಾಳೆ. ಆವಾಗ ತಾರ ಹೇಳ್ತಾಳೆ, ತಪ್ಪು ತಿಳ್ಕೊಬೇಡಿ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಮತ್ತು ಹಿಂಗೆ ಅಂದ್ಲು ಅಂತ ಹೇಳ್ತಾಳೆ. ಸರಿ ಬಿಡಮ್ಮ ಅಂತ ಅಂದ್ಕೊಂಡು ಅವಳು ಹೋಗ್ತಾಳೆ. ಈ ಕಡೆ ರೋಹಿಣಿ, ಅವಳ ಫ್ರೆಂಡು ರೋಹಿಣಿ
ಅವನು ಫಸ್ಟು ಪ್ರಪೋಸ್ ಮಾಡೋಕ್ಕೆ ಬಂದಿದ್ದ ಮನೋಜನ ಫ್ರೆಂಡು, ಅವನ್ನ ಬರೋಕ್ಕೆ ಕೇಳಿರ್ತಾಳೆ. ಬರ್ತಾನೆ ಅವನು. ಬಂದಾಗ ನನಗೊಂದು ಕೆಲಸ ಮಾಡಿಕೊಡ್ಬೇಕು ನೀವು ಅಂತಾಳೆ. ಆಮೇಲೆ ಏನು ಸಿಸ್ಟರ್ ಅಂತ ಕೇಳ್ತಾನೆ. ಏನಿಲ್ಲ, ಇವಾಗೇನು, ಆವಾಗ ನನ್ನನ್ನು ಪ್ರಪೋಸ್ ಮಾಡೋಕ್ಕೆ ಬಂದಿದ್ರಿ, ಇವಾಗ ಸಿಸ್ಟರ್ ಅಂತ ಇದ್ದೀರಾ ಅಂತ ನಗಾಡ್ತಾಳೆ. ಅಯ್ಯೋ, ಅವಾಗ ಹೊಡೆದಿದ್ದು ಈಗಲೂ ಇನ್ನೂ ಸ್ಮೂತ್ ಬೆಡ್ ಮೇಲೆ ಮಲಗೋಕ್ಕೆ ಆಯ್ತಾ ಇಲ್ಲ, ಬಿಡಿ ಆ ಮಾತು ಅಂತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ರವಿ ಎಲ್ಲರೂ ಟೂರ್ ಹೋಗೋದು ಅಂತ ಆಗಿರುತ್ತೆ. ಟೂರಿಗೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಪ್ಯಾಕಿಂಗ್ ಮಾಡ್ಕೊಂಡೆಲ್ಲ ರೆಡಿ ಆಗಬೇಕು. ಆವಾಗ ಸೂಟ್ ಕೇಸಿಗೆ ಬಟ್ಟೆ ತುಂಬಿಕೊಂಡು ಮನೋಜಂದು ಒಂದು 2-3 ಜೊತೆ ಬಟ್ಟೆನ ಮೀನಾ ಸೂಟ್ ಕೇಸಿಗೆ ಹಾಕಿರ್ತಾಳೆ. ಅದಕ್ಕೆ ರವಿ ಸೂರ್ಯ ಹೇಳ್ತಾನೆ, ಅವನ ಬಟ್ಟೆ ಏನಕ್ಕೆ ಹಾಕ್ಕೊಂಡೆ, ಅವನ ಬಟ್ಟೆ ಅವನು ಹಾಕ್ಕೊಂಡು ಇಟ್ಕೊಳ್ತಾನೆ, ನೀನು ಯಾಕೆ ಹಾಕ್ಕೊಂಡೆ ಅಂತ. ಹಾಕೋ ಅಂತಂದರು, ಹಾಕಿದ್ದೀನಿ ಅಂತ ಅಂತಾಳೆ. ಅದಕ್ಕೆ ಏನಪ್ಪ 2 ಜೊತೆ ಹಾಕ್ಬಿಟ್ರಿ, ಏನಾಗ್ಬಿಡ್ತು ಅಂತ ಮನೋಜ ಕೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, 2 ಜೊತೆ ಅಲ್ಲ, ನೀನೇನು ಕಡ್ದು ಎತ್ತಾಕ್ತೀಯಾ, ನಿನ್ನ ಬಟ್ಟೆ ನೀನು ಇಟ್ಕೊ ಅಂತ. ರಾತ್ರಿ ಎಲ್ಲ ಕನಸು ಕಾಣ್ತಿದ್ದೆ, ಆ ಕನಸಲ್ಲಿ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದೀನಿ, ಹಾಗಾಗಿ ಇವಾಗ ನನಗೆ ಬಟ್ಟೆ ಎಲ್ಲ ಹಾಕ್ಕೊಳಕ್ಕಾಗಲ್ಲ ಅಂತಾನೆ. ಅವಾಗ ಎಲ್ಲರಿಗೂ ನಗು ಬಂದ್ಬಿಡುತ್ತೆ. ಅವ್ರ ಅಪ್ಪನಿಂದ ಎಲ್ಲ ನಕ್ಕು ಬಿಡ್ತಾರೆ ಜೋರಾಗಿ. ಅಯ್ಯೋ ಅಪ್ಪನೇ, ಇದೊಳ್ಳೆ ಕತೆ ಆಯ್ತಲ್ಲೋ, ನಿನ್ನ ಬಟ್ಟೆನ ನೀನು ಪ್ಯಾಕಿಂಗ್ ಮಾಡ್ಕೊಂಡು ಇಟ್ಕೊಳಕ್ಕಾಗಲ್ಲ ಅಂದರೆ ನೀನೆಂಥ ಸೋಮಾರಿನೋ ಅಂತ ಸೂರ್ಯ ಬೈತಾನೆ. ಹಂಗೆ ಎಲ್ಲರೂ ಪ್ಯಾಕಿಂಗ್ ಆಗ್ತಾಯಿದೆ. ನಾಳೆ ಎಲ್ಲ ಟೂರ್ ಹೋಗೋದು ಅಂತ ಹೊರಡ್ತಾ ಇದ್ದಾರೆ. ಹೀಗೇ ಮಾಡುವಾಗ ಸೂರ್ಯ ಅವಾಗ ಟಾಂಗ್ ಕೊಡ್ತಾನೆ ಇರ್ತಾನೆ. ಆದರೆ ಮನೋಜ ಅದನ್ನು ತಲೆಗೆ ತಗೊಳ್ಳಲ್ಲ. ಅವನೊಂಥರ ಪೆದ್ದ ಬುದ್ಧಿವಂತನ ಥರ. ಹೇಗೆ ಅಂದರೆ ಹಾಗೆ ಮಮ್ಮಿ ಮಮ್ಮಿ ಅಂದ್ಕೊಂಡು ಅಮ್ಮನ ಸೆರಗಿಡ್ಕೊಂಡೇ ತಿರುಗ್ತಿರ್ತಾನೆ. ಒಟ್ಟಿಗೆ ಚಿನ್ನು ಒಬ್ಬಳು ಬೇಕು. ಚಿನ್ನು ಸಿಗ್ತಾ ಇಲ್ಲ, ಡಿವೋರ್ಸ್ ಆಗ್ತಾ ಇಲ್ಲ. ಹೆಂಗೆ ಸ್ವಾಮಿ ನಾವು, ನೀವೇನಾರು ಹಂಗೆ ಮದುವೆ ಆದರೆ ಜೈಲಿಗೆ ಹೋಗ್ತೀರಾ ಅಂತ ಎದುರಿಸ್ಬಿಟ್ಟಿದ್ದಾಳೆ. ಹಾಗಾಗ್ಬಿಟ್ಟು ಲಾಯರ್ ಹೇಳ್ದಂಗೆ ಕೇಳಬೇಕು, ಇಲ್ಲಾಂದರೆ ಶಾಂತಿ ಇಷ್ಟೊತ್ತಿಗೆ ಎಲ್ಲಾದರೂ ಹೆಣ್ಣು ನೋಡ್ತೀನಿ ಅಂತ ಒದ್ದಾಡ್ತಿದ್ಲು. ಆದರೆ ಹೆಣ್ಣು ನೋಡೋಕ್ಕಾಗ್ತಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.